ಹತ್ಬೇಕು ಇವಾಗ. ಅವ್ರು ಆಲ್ರೆಡಿ ಹತ್ಕೊಂಡು ಹೊಟ್ಟೋದ್ರು ಅಲ್ಲಿಗೆ. ಅಮ್ಮ ದೇವ್ರೆ, ಅಡ್ವೆಂಚರ್ ಮಾಡಿಸ್ತೀನಿ ಅಂತ ಯಾವುದೋ ಬೆಟ್ಟ ಗುಟ್ಟದ ಮೇಲೆ ಹತ್ಸಿ ಹಬ್ಬ ಹಿಂಗೆ ಎತ್ತುತ್ತವ್ರಪ್ಪ. ಅಮ್ಮ ಗಾಡ್ ಅಪ್ಪ ಗಾಡ್ ಅಂತ ಅಂದ್ಕೊಂಡು. ಅಮ್ಮ ನೋಡಿ, ಈ ಬೆಟ್ಟಕ್ಕೆ ಯಾರ್ಯಾರು ಹತ್ತಿದ್ದೀರಾ ಕಮೆಂಟ್ ಮಾಡಿ. ಅದೇ ದೇವಸ್ಥಾನ. ಡೈಲಿ ಹಿಂಗೆ ಹತ್ಕೊಂಡು ಬರ್ತೀರಾ ಸ್ವಾಮಿ ನೀವು? ಇಷ್ಟು ಕಷ್ಟಪಟ್ಟು ಅಬ್ಬಾ, ಇಷ್ಟು ನಮ್ಮ ಕೈಲಾಗಲ್ಲ ಸ್ವಾಮಿ. ಆಯ್ತು, ಇಷ್ಟು ಕಷ್ಟಪಡ್ತೀವಿ. ನೀವು ಈ ಏಜಲ್ಲಿ ಇಲ್ಲಿವರೆಗೂ ಹತ್ಕೊಂಡ್ಬರ್ತೀರಾ? ಏನು ಡೈಲಿ ಬರ್ತೀರಾ ಸ್ವಾಮಿ ನೀವು? ಶನಿವಾರ ಭಾನುವಾರ ಮತ್ತೆ ಅಮಾವಾಸ್ಯೆ ಹುಣ್ಣಿಮೆ ಇದ್ರೆ ಬರ್ತದೆ. ಇಲ್ಲಾಂದ್ರೆ ಬಾಗಿಲು ಕ್ಲೋಸ್ ಮಾಡ್ತೀರಾ? ಏನು ಸ್ವಾಮಿ ಇಲ್ಲಿವರೆಗೂ ಇಲ್ಲಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿರೋದು? ಇದು 1700 ವರ್ಷದ ಇತಿಹಾಸ ದೇವಸ್ಥಾನಗಳು. ಅವಾಗಿಂದ ಇದೆಯಾ? ಹೌದೌದು. ಇಲ್ಲಿ ಎಣ್ಣೆ ಕಣಜ ಹೊಂಡ ಅಂತ ಹೇಳಿ ಬಾವಿ ಇದೆ ನೋಡಿ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ. ಹೌದೌದು. ಅದ್ರಲ್ಲಿ ಈಗಲೇ ಇದೆಯಾ ತೀರ್ಥ? ಇದೆಯಾ? ಚಿಂತಾಮಣಿ ಅವರು ಅದ ಚಿಂತಾಮಣಿ ಅದೇನಾ? ಹೌದು. ಅತೀತ ಎತ್ಕೊಬೋದು ಸ್ವಾಮಿ, ರಕ್ಷಣೆ ಮಾಡ್ಕೊಂಡು. ಅಷ್ಟು ಕಷ್ಟಪಟ್ಟಿದ್ದೀವಿ. ಇಷ್ಟು ದೂರ ಬೆಟ್ಟದ ಮೇಲೆ ಹತ್ಕೊಂಬಂದು ಇದೇ ಆ ದೇವಸ್ಥಾನ, ಶಿವನ ದೇವಸ್ಥಾನ. ಎಷ್ಟಿದೆ ನೋಡಿ ದೇವಸ್ಥಾನ. ಸ್ವಾಮಿ ಶಿವನ ದೇವಸ್ಥಾನ. ಕೆತ್ತನೆಗಳು ನೋಡಿ ದೇವಸ್ಥಾನ. ಹಂಗೆ ಬಂದರೆ ಎಲ್ಲೂ ಮನೆಗಳನ್ನ ಕಟ್ಬಿಟ್ಟವ್ರೆ ನೋಡಿ. ಅಷ್ಟು ದೂರ ಬಂದ ರೋಡ್ ಹಾಕಿದಾರ. ಇವಾಗ ಅಲ್ಲಿಗೆ ಹೋಗ್ಬೇಕು. ಆ ತೀರ್ಥನ ತೊಗೊಂಬರೋದಕ್ಕೆ ಇದೆ ತೀರ್ಥ. ಕುಂಡದ ಪವಿತ್ರ ನೀರು ಅಂತ ಹಾಕೋರೆ ನೋಡಿ. ಎಲ್ಲಪ್ಪ ಪವಿತ್ರ ನೀರು ಅಲ್ಲೆಲ್ಲೋ ಇದ್ದಂಗಿದೆ. ಎಲ್ಲ ಅಲ್ಲಿ ಮುಗಿತಾ ಇದ್ದಾರೆ. ನೋಡೋಣ, ಅಲ್ಲ ಕೂತ್ಕೊಂಡು ಪವಿತ್ರ ನೀರನ್ನು ಇಟ್ಕೊಂಡು ಕುಡಿದ್ಬಿಟ್ಟು ಬಾಬಾ. ಇಲ್ಲೆಲ್ಲ ಇರೋದು ಬಾವಿ. ಅಪ್ಪ ಇದೇನಂತೆ ಬಾವಿ. ಒಳಗಡೆ ಹಿಡಿಯೋಕ್ಕಾಗತ್ತೆ. ಅಷ್ಟು ದೊಡ್ಡದಾಗೇನು ಬಾವಿ ಇಲ್ಲ ನೋಡಿ. ಇದೇ ಕೊಳ. ಇದೇ ಒಂದು ಕೊಳವೆ ಬಾವಿನಲ್ಲಿ ಸೀತಾಮಾತೆಯು ಆ ದೀಪವನ್ನು ಅಂಟಿಸೋದಕ್ಕೆ ಎಣ್ಣೆ ಸಿಗದೆ ಇದ್ದಾಗ ಇದೇ ನೀರನ್ನು ಬಳಸಿ ದೀಪವನ್ನು ಅಂಟಿಸಿದ್ರಂತೆ. ಆ್ಯಂಡ್ ಬೆಟ್ಟದ ಮೇಲೆ ರೀತಿ ಮಲ್ಕೊಳ್ಳೋಕ್ಕೂ ಚೆನ್ನಾಗಿದೆ. ಆರಾಮಾಗಿ ಮಲಗಿದ್ದೀವಿ. ಸಕ್ಕದಾಗಿದೆ ಮೇಲೆ ನೋಡಿ, ಚೆನ್ನಾಗಿದೆ. ಚಿಂತಾಮಣಿನಂತೆ ಮನೆಗಳು ನೋಡಿ ಇಷ್ಟಿಷ್ಟು ಹೆಂಗೆ ಕಾಣಿಸ್ತಾ ಇದೆಯಾ ಬಾಬಾ. ಚಿಂತಾಮಣಿ ಎಲ್ಲ ಯಾವುದೋ ಬೆಂಕಿ ಪಟ್ಟಣಗಳು ಕಾಣಿಸ್ತಾ ಇದೆ ಮನೆಗಳು. ಇವಾಗ ಹಿಂಗೆ ಇಳಿಬೇಕು. ಇದೇ ಜಾಗದಲ್ಲಿ ನಿಧಾನಕ್ಕೆ ನೋಡಿಕೊಂಡು ಇಳ್ಕೊಂಡು ಹೋಗ್ಬೇಕು. ನೋಡಿ ಆ ಕಡೆ ಅಲ್ಲಿ ಇಳ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಇಳ್ಕೊಂಡು ಹೋಗ್ಬೇಕು. ಇವಾಗ ಈ ದಾರಿಗಳಲ್ಲಿ ಇಳ್ಕೊಂಡು ಹೋಗ್ತಾ ಇದ್ರೆ ಸಖತ್ತಾಗಿರುತ್ತೆ. ಅಬ್ಬಬ್ಬ, ಇಳ್ಕೊಂಡು ಹಿಂಗೆ ನಿಧಾನಕ್ಕೆ ನೋಡಿಕೊಂಡು ಚೆನ್ನಾಗಿರೋ ಕಡೆ ಹೆಜ್ಜೆನ ಇಡ್ತಾ ಆ ಕಡೆಯಲ್ಲಿ ಹೋಗ್ತವ್ರೆ. ಅಮಿತ್ ಅದು ಎಲ್ಲೋಟೋದ್ನ ಗೊತ್ತಿಲ್ಲ ನೋಡಿ ಹೆಂಗಿದೆಯಾ. ಅಬ್ಬಬ್ಬ, ಭಯ ಆಗುತ್ತಪ್ಪ ಹಿಂಗೆ ಹತ್ತೋದು ಇಳಿಯೋದು. ತುಂಬಾ ಭಯ ಆಗುತ್ತೆ. ಅಯ್ಯೋ, ನಾನು ಆ ಕಡೆ ಹೋಗಲ್ಲ. ಯಾರೆಲ್ಲ ನೋಡಿ ಕಾರ್ ನೋಡಿ ಅಲ್ಲಿ ಪುಟ್ಟದಾಗಿ ಹೆಂಗೆ ಕಾಣಿಸ್ತಾ ಇದೆ. ಇವಾಗ ಅಲ್ಲಿಂದ ನಾವು ಹತ್ತಿರೋದು. ದೇವ್ರೇ, ನನಗೆ ಇವಾಗ ಇಳಿಯೋವಾಗ ಭಯ ಆಗ್ತಾಯಿದೆ ನೋಡಿ. ಹೆಂಗೆ
ಹಂಗೆ ನೋಡ್ಕೊಂಡು ಇಳಿತಾ ಇದ್ದೀನಿ. ಅಮಿತ್ ಆಲ್ರೆಡಿ ಆ ಕಡೆ ಇಳಿದಿದ್ದಪ್ಪ. ಒಂದು ಚೂರು ಸ್ಲಿಪ್ ಆದರೆ ಎಲ್ಲಿ ಬಿದ್ದಿರ್ತೀನಿ ಹೇಳಿ, ಆ ಕಡೆ ಬಿದ್ದಿರ್ಪ ವಿಡಿಯೋ ಅಂತಂದರೆ. ಅಪ್ಪ ಇವಾಗ ಎಲ್ಲಿ ಇಳಿಯೋದು, ಎಲ್ಲಿ ಹತ್ತೋದು ಪಾಪ. ನೋಡಿ ವಿಡಿಯೋ ಅಂತಂದರೆ ಈ ರೀತಿ ಬೆಟ್ಟದ ಮೇಲೆ ನನ್ನ ಲೈಫ್ ಟೈಮಲ್ಲೇ ಸಾಹಸ ಮಾಡಿಲ್ಲ. ಹಬ್ಬ ಹತ್ತವರು ಈ ಕಡೆ ಆ ಕಡೆ ಹಬ್ಬ ಹಬ್ಬ ಅಂದ್ಕೊಂಡು ಹತ್ತಾ ಇದ್ದಾರೆ. ನಮ್ಮದು ಹತ್ತಿದ್ದಾಯಿತು, ಇಳಿಯೋದಿದೆಯಲ್ಲ ನಾವು ಇಳಿಯೋದೇ ಬೇಡ, ಅದೇ ಎಳ್ಕೊಂಡು ಹೋಗ್ತಾಯಿದೆ ಹಂಗೆ ನಮ್ಮನ್ನು. ಇಳಿಯೋದೇ ಬೇಡ, ಎಳ್ಕೊಂಡು ಹೋಗ್ತಾನೆ ಇದೆ. ಹಬ್ಬ ಗುಟ್ಟದ ಮೇಲೆ ಬೆಟ್ಟ ಗುಟ್ಟದ ಮೇಲೆ ಈ ರೀತಿ ಇಳ್ಕೊಂಡು ಅಮಿತು ಪಾರ್ಥಪ್ಪ ನಡೆಯಲಿದ್ದಾರೆ. ಹಿಂಗೆ 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 ಹೇಗೆ ಹೆಂಗೋ ಹಿಡಿಯೋದಿದ್ದನ್ನ ಹಿಂಗೆ ಎಲ್ಲೆಲ್ಲ ಐತೋ ದಾರಿ ದೇವ್ರೆ, ಕರೆಕ್ಟಾಗಿ ನೋಡಿ ಇಳಿಬೇಕು. ಅಮ್ಮಮ್ಮ ಅಮ್ಮಮ್ಮ ಹಿಂಗೆ ಹತ್ತಿ ಅಮಿತು ಪಾರ್ಥಪ್ಪ ನೋಡಿ ಅಲ್ಲಿದ್ದಾರೆ. ಆ ಕ್ಯಾಕ್ಟಸ್ ಗಿಡ ನೋಡಿ ಅದು ಎಷ್ಟು ದೊಡ್ಡದಾಗಿದೆ. ಈ ಹಣ್ಣನ್ನು ಕಿತ್ಕೊಂಡಾಗ ಫಸ್ಟೆಲ್ಲ ನಾವು ತಿಂತಾ ಇದ್ವಿ. ಆ್ಯಂಡ್ ನೋಡಿ ಹೇಗೆ ಕಾಣಿಸ್ತಾ ಇದೆ ವ್ಯೂ, ಸೂಪರಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿಂದ ಕೂಗ್ತಾ ಇದ್ವಿ, ಎಕ್ಕೋ ಹೊಡಿತಾ ಇದ್ದು ನೋಡಿ. ಆ ಕೆಳಗಡೆ ಕಾಣಿಸೋ ದೇವಸ್ಥಾನದಿಂದ ನಾವು ಹತ್ತು ಫುಲ್ಲು ಟಾಪ್ ಬೆಟ್ಟದ ಮೇಲೆ ಬಂದಿರೋದು. ಅಷ್ಟು ಸುಂದರವಾಗಿದೆ ನೋಡಿ. ಎಲ್ಲ ಕಡೆ 360 ಡಿಗ್ರಿ ವ್ಯೂ ಅಲ್ಲಿ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ. ಹೆಂಗೆ ಹಿಡಿಯೋದು ಇವಾಗ, ಗಡ ಗಡ ಅನ್ನುತ್ತಾ ಇದೆ ದೇಹ, ಗಡ ಗಡ ಅನ್ನುತ್ತಾ ಇದೆ. ಅಲ್ಲಿಂದ ಹೆಂಗಿದೆ ನೋಡಿ, ಆ ಕಡೆಯಿಂದ ನಾನು ಇಳ್ಕೊಂಡು ಇವಾಗ ಬಂದಿರೋದು. ಇವಾಗ ಹಿಂಗಿಲಿಂದ ಇಳ್ಕೊಂಡು ಅಮಿತ್ ಅಲ್ಲಿ ಇಳ್ಕೊಂಡು ಹೋಗ್ತಾನೆ, ಅಲ್ಲಿ ಹೋಗ್ಬೇಕು ನೋಡಿ ಹೆಂಗಿದೆ. ಅಪ್ಪ ಅಲ್ಲಲ್ಲೇ ಬೇಲಿಗಳು, ಗಿಡಗಳು, ಕಾಡಿನೊಳಗಡೆ ಹೋದಂಗಿದೆ. ಬಾಬಾ ನನಗೆ ಇಷ್ಟಕ್ಕೆ ಇಷ್ಟು ಭಯ ಅನ್ನಿಸ್ತಾ ಇದೆ. ಅಮ್ಮಮ್ಮ ಅಮ್ಮಮ್ಮ ದೇವ್ರೆ, ನಿಮಗೆ ನೋಡಿ ಎಷ್ಟು ಅಡ್ವೆಂಚರಾಗಿ ತೋರಿಸ್ತಾ ಇದ್ದೀನಿ ಹೆಂಗೆ ಇಳಿಯೋದು, ಹೆಂಗೆ ಹತ್ತೋದು ಅಂತ. ಅಲ್ಲಿ ನೋಡಿ ಅಬ್ಬಾ ಮನೆ ನೋಡಿ ಇಷ್ಟೆಷ್ಟು ಕಾಣಿಸ್ತಾ ಇದೆ. ಭಯ. ಹಿಂಗೆ ಇಳ್ಕೊಂಡು ಹೋಗ್ಬೇಕು, ಹಿಂಗೆ ಇಳ್ಕೊಂಡು ಇವಾಗ ಆ ದೇವಸ್ಥಾನದ ಹತ್ರ ಹೋಗ್ಬೇಕು. ಆಗ ಹಿಂಗೆ ಇಳ್ಕೊಂಡು ಹೋಗ್ಬೇಕು. ಈ ವಿಡಿಯೋ ಯಾರು ಮಿಸ್ ಮಾಡಬೇಡಿ, ಸಖತ್ತಾಗಿರುತ್ತೆ. ಸಪೋರ್ಟಿಂದ ಇಳ್ಕೊಂಡು ಬಂದೆ, ಕಾಲು ಎಳ್ಕೊಂಡು ಹೋಗ್ತಾನೆ ಇದೆ. ಹತ್ತೋದೇ ಬೇಡ, ಅಷ್ಟು ಚೆನ್ನಾಗಿ ಕಾಲು ಆದಷ್ಟಕ್ಕೆ ಅದು ಹತ್ಕೊಂಡು ಹೋಗ್ತಾನೆ ಇದೆ. ಇಳಿದ್ಬಿಟ್ವಿ. ಈಗ ಇನ್ನೂ ಕಾರ್ ಹೋಗ್ಬೇಕು ನೋಡಿ. ಅದಕ್ಕೂ ಮೇಲೆ, ಅಲ್ಲಿ ಅದಕ್ಕೂ ಮೇಲೆ ಹತ್ತಿದ್ವಿ ನಾವು. ಕಾಣಿಸ್ತಾ ಇದೆಯಾ ಎಷ್ಟು ಮೇಲೆ ಇದ್ದೀವಿ, ಅಲ್ಲಿ ಹತ್ತಿದ್ವಿ. ಬೆಟ್ಟದಿಂದ ಸೀದಾ ಇಳಿದಿದ್ದೆ ನಾವು. ಅನ್ನ ಪ್ರಸಾದವನ್ನು ಹಾಕ್ತಾಯಿದ್ರು. ಈ ಜಾಗಕ್ಕೆ ಹೋದ್ವಿ. ಅದೇ ಜಾಗದಲ್ಲಿ ದೇವಸ್ಥಾನದ ಮುಂಭಾಗದಲ್ಲೇ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ಒಳಗಡೆ. ಅದು ನೋಡಿ ಉತ್ತ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದೆಯೋ. ಆ್ಯಂಡ್ ಅಲ್ಲಿಂದ ಬೆಟ್ಟವನ್ನು ಹತ್ತಿ ಬಂದು ದಣಿದಂತಹ ಜನಕ್ಕೆ ಬಿಸಿ ಬಿಸಿ ಊಟ ಸಿಕ್ಕಿದ್ರೆ ಹೆಂಗಿರುತ್ತೆ ಹೇಳಿ. ಫುಲ್ಲು ಸುಸ್ತಾಗ್ಬಿಟ್ಟಿರುತ್ತೆ ದೇಹ. ಹತ್ತಿ ಬೆಟ್ಟವನ್ನು ಹತ್ತಿ ಇಳಿಯೋಷ್ಟರಲ್ಲಿ ಕುತ್ಕೊಂಡಿದ್ದ ತಕ್ಷಣ ಬಿಸಿ ಊಟ. ಆ ಕಡೆ ಎಲ್ಲ ನನಗೆ ಅಮೌಂಟ್ ಪೇ ಮಾಡಿಬಿಟ್ಟು ಆ್ಯಂಡ್ ಬಂದಿದ್ದಾರೆ. ನೋಡೋಣ ಏನು ಊಟ ಹಾಕ್ತಾರೆ ಅಂತ. ಪಾಯಸ, ಪುಳಿಯೋಗರೆ, ಬಿಸಿ ಅನ್ನ, ಸಾಂಬಾರು ಸೂಪರಾಗಿತ್ತು. ಎಲ್ಲಿ ಎಲ್ಲಿ ಸಿಕ್ಕಿದೆ ವಿಗ್ರಹ? ಅಲ್ಲಿ ಕೆಳಗಡೆ ಒಂದು ಕೋನೇರ್ ಇದೆ, ಅಲ್ಲಿ ಸಿಕ್ತು. ಇಲ್ಲಿ ಆಂಜನೇಯ ಸ್ವಾಮಿ ರಾಮ ಲಕ್ಷ್ಮಣ ಇರೋದು ಇಲ್ಲಿ ಸಿಕ್ತು. ಅದು ಆ ಥರ ಇದ್ದಾಗ ಗುಡಿ ಕಟಿಂಗ್ ಮಾಡಿದಾಗ ಮೇಲೆ ಇದ್ದಾನೆ. ಇದು ಅಂಬೋಜಿರಾವ್ ಕುಂಬೋಜಿರಾವ್ ಪಾಂಡವರು ವನವಾಸ ಬಂದಾಗ ಆ ಕಾಲದಲ್ಲಿ ಮಾಡಿರೋ ದೇವಸ್ಥಾನ ಇದು, ಇವಾಗಲ್ಲ. ಇವಾಗ ಇದ್ರು ನಮ್ದು ಕಾವಡ್ಗೇನಲ್ಲಿ ಅಂದ್ರೆ ಈ ಬೆಟ್ಟ ಕಾವಲಿದೆ ಅಂತೆ. ಅದಕ್ಕೆ ಈ ಮಣ್ಣ ಜಮೀನೆಲ್ಲ ಕೊಟ್ಟಿದ್ದಾರೆ. ಆವಾಗನೇ ದಾರಿ ಎಲ್ಲ ಇತ್ತಂತೆ. ಆವಾಗಿಂದ ಇವಾಗ ಉಳಿಸ್ಕೊಂಡು ಬರ್ತಾ ಇದ್ವಿ. ನೀವು ಇವಾಗ ನಿಮ್ಮ ಜಮೀನೆಲ್ಲ ಮಾರಾಟ ಮಾಡಿ ಈಗ ರಸ್ತೆಗಳನ್ನೆಲ್ಲ ಮಾಡಿಸಿರೋದು, ದೇವಸ್ಥಾನವನ್ನು ಕಟ್ಸಿರೋದು. ಹಳೇದು ಉಳಿಸ್ತಾ ಇದ್ವಿ ಅಷ್ಟೇ. ಇವರೇ ನೋಡಿ ನಾರಾಯಣ ಸ್ವಾಮಿ ಅವರು. ಇವರ ಕನಸಲ್ಲೇ ದೇವರು ಬಂದು ಅವ್ರಿಗೆ ವಿಗ್ರಹ ಎಲ್ಲ ಸಿಕ್ತಂತೆ. ಹಾಗೆ ಇವರ ಜಮೀನನ್ನು ಮಾರಾಟ ಮಾಡಿಬಿಟ್ಟು ಅವರೀಗ ರಸ್ತೆಗಳನ್ನು ಹಾಗೆ ದೇವಸ್ಥಾನವನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡಿ ದೇವರುಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿಸಿದ್ದಾರೆ ನೋಡಿ. ಅವಾಗ ಹೇಗಿದೆ ಹೇಳ್ಬಾರ್ದಕ್ಕ, ಜೀವನದಲ್ಲಿ ಇರೋವರೆಗೂ ಹೇಳ್ಬಾರ್ದು.
ಸೀದಾ ಅಲ್ಲಿಂದ ಬಂದಿದ್ದೆ ಕೋಡಳಿಗೆ ಹೋದ್ವಿ. ಕೋಡಳಿನಲ್ಲಿ ಅಪ್ಪ ನೋಡಿ ಕೂತಿದ್ದಾರೆ. ನನ್ನ ತಂಗಿ ಬೇರೆ ಬರ್ತಡೇ ಇತ್ತು. ಕೇಕ್ ತಗೊಂಡೋಗಿ ಎಲ್ಲರೂ ಕೂಡ ನನ್ನ ತಂಗಿಗೆ ಬರ್ತಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅಲ್ಲಿಂದ ಬಂದಿದ್ದೆ, ನನ್ನ ಮೊಬೈಲು ಫುಲ್ಲು ಸ್ವಿಚ್ ಆಫ್ ಆಗೋಯ್ತು. ಇನ್ನು ಮುಗಿಸ್ಕೊಂಡು ಸೀದಾ ನಾವು ಕೋಡಳಿಗೆ ಬಂದ್ವಿ. ಆ್ಯಂಡ್ ಅಲ್ಲಿಂದ ಹತ್ರ ಬರೋವಾಗ ನಮಗೆ ಕೋಡಳಿ. ಸೊ ಇವತ್ತು ಇದ್ಬಿಟ್ಟು ನಾಳೆ ಹೋಗ್ತೀವಿ. ಇವತ್ತು ರಾತ್ರಿ ಎಲ್ಲ ಕೋಡಳಿನಲ್ಲೇ ಇರ್ತೀವಿ. ಅಮ್ಮನ ಪಾಪ ಒಬ್ಬರನ್ನೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀವಿ. ಈಗ ಆಲ್ರೆಡಿ ನನ್ನ ಮೊಬೈಲ್ ಅಲ್ಲೇ ಫುಲ್ಲು ಚಾರ್ಜಿಂಗ್ ಖಾಲಿ ಆಗಿಬಿಡ್ತು. ಇಲ್ಲಿ ಬಂದು ಚಾರ್ಜ್ ಹಾಕ್ಕೊಂಡಿದ್ದೀನಿ. ದಿನ ನೋಡಿ ಸಖತ್ತಾಗಿದೆ. ಹಾಯ್ ಪುದೀನಿ. ಒಂದು ರಾತ್ರಿ ಅಲ್ಲೇ ಮಲಗಿದ್ದು ಬೆಳಗ್ಗೆ ಮತ್ತೆ ಎದ್ದು ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು. ಅಪ್ಪ ಬೆಳಗ್ಗೆ ಬಂದು ನೋಡಿದ್ರೆ ಅಷ್ಟೊತ್ತಿಗೆ ಇಲ್ಲಿ ಮರದಿಂದ ಬಿದ್ದಿರೋ ಇದನ್ನೆಲ್ಲ ಗುಡಿಸ್ತಾ ಇದ್ದಾರೆ. ಅಮಿತ್ ಒಂದು ಕಡೆ ನೀರಲ್ಲಿ ಈಜು ಹೊಡಿತಾ ಇದ್ದೇನೆ. ಬಂದು ವಿಡಿಯೋ ಮಾಡು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಗಾರ್ವಿಕ್ಗೆ ಈಜು ಕಲಿಸ್ತಾ ಇದ್ದಾನೆ. ಅಪ್ಪ ಒಂದು ಕಡೆ ಫುಲ್ಲು ಟ್ಯಾಂಕೆಲ್ಲ ಕ್ಲೀನ್ ಮಾಡ್ತಾ ಇದೆ. ಅಲ್ಲಿ ಇಲ್ಲಿ ಪಾಚಿ ಕಟ್ಕೊಂಡಿರೋದನ್ನೆಲ್ಲ ತೆಗೆದು ಆಚೆ ಆಗ್ತಾ ಇದ್ದೀನಿ. ಅವ್ನು ಹೇಗೆ ಡೈ ಹೊಡಿತಾ ಇದ್ದೇನೆ ಅದು ನನಗೆ ಹೇಳ್ತಾ ಇದ್ದಾನೆ, ವಿಡಿಯೋ ಇಡಿ ಅಂತ. ಅವಡೇನಾ ಅಮಿತ್ ಯೆಲ್ಲೋ ಕಲರ್ ಟೀ ಶರ್ಟ್ ಹಾಕೊಂಡಿರೋದಕ್ಕೆ ಎಲ್ಲ ರೇಗಿಸ್ತಾ ಇದ್ರು. ಅಮಿತ್ CSK ಫ್ಯಾನ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅವನ ಪಾಡಿಗೆ ಅವ್ನು ಮಜವಾಗಿ ಈಜು ಹೊಡಿತಾ ಇದ್ದಾನೆ. ಅಲ್ಲೇ ಕೋಡಳಿನಲ್ಲಿ ಒಂದು ರಾತ್ರಿ ಕಳೆದು ಬೆಳಗ್ಗೆ ಇದ್ದು ಆರಾಮಾಗಿ ಮಜವಾಗಿತ್ತು ಕೋಡಳಿನಲ್ಲಿ ಮಾತ್ರ. ಆ್ಯಂಡ್ ನೋಡಿ ಅವನು ಆರಾಮಾಗಿ ಅವ್ನ ಪಾಡಿಗೆ ಅವ್ನು ಈಜು ಹೊಡಿತಾ ಇದ್ದಾನೆ. ಆ್ಯಂಡ್ ಅಲ್ಲೇ ನುಗ್ಗೆಕಾಯಿ ಮರ ಇದೆ. ಸೊ ನುಗ್ಗೆಕಾಯಿ ಇದನ್ನೆಲ್ಲ ಕಿತ್ಬಿಟ್ಟು ನೋಡಿ ಅಕ್ಕಾಗ ಒಂದು ಕಡೆ ಎಲ್ಲ ಬಿಡಿಸ್ತಿದ್ದಾಳೆ ಕೂತ್ಕೊಂಡು. ಕರಿಬೇವು ಹಾಗೆ ನುಗ್ಗೆಕಾಯಿ ಸೊಪ್ಪು ಮನೆಗೆ ತೊಗೊಂಡೋಗೋದಕ್ಕೆ. ಗಾರ್ವಿಕ್ ಒಂದು ಕಡೆ ಆಡ್ಕೊಂಡು ಅವ್ನು ಮೊಬೈಲ್ ಎತ್ಕೊಂಡು ನೋಡಿ ಹಸಿಮೆಣಸಿನ್ಕಾಯಿ ಗಿಡ ಎಷ್ಟು ದೊಡ್ಡದಾಗಿದೆ. ಆ್ಯಂಡ್ ಪುದೀನ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಅವಾಗವಾಗ ಮನೆಗೆ ಎತ್ಕೊಂಡು ಬರ್ತಾ ಇರ್ತಾರೆ. ತುಂಬ ಚೆನ್ನಾಗಿದೆ ಪುದೀನ ಗಿಡ ನೋಡಿ. ಇಲ್ಲೆಲ್ಲ ಬರೀ ರೋಸ್ ಗಿಡ ಇದೆ. ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ರೋಸ್ ಗಿಡಗಳನ್ನ. ಅಲ್ಲಲ್ಲೇ ಸೊಪ್ಪು ಹಾಕಿದ್ದಾರೆ ಅಪ್ಪ, ದಂಟು ಹಾಗೆ ಚಿಲ್ಕುರಿ ಸೊಪ್ಪು. ಆ್ಯಂಡ್ ಯಾವತ್ತಾದರೂ ಮನೆಗೆ ಅಡುಗೆಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಅಲ್ಲಲ್ಲೇ ಕಾಣಿಸುತ್ತೆ. ಆ ದಂಟು ನೋಡಿ ದೊಡ್ಡದಾಗಿದೆ. ಆ ಕಡೆ ಈ ಕಡೆ ದಂಟು ಮನೆಗೆ ಬೇಕಾಗಿರೋದಕ್ಕೆ. ತೆಂಗಿನಕಾಯಿ ಮರಗಳು ಎಷ್ಟಿದೆ ಎಲ್ಲ ಸೇರಿ ಒಂದು 7-8 ತೆಂಗಿನಕಾಯಿ ಮರ ಇದೆ. ನನಗೇನಪ್ಪ ಆಶ್ಚರ್ಯ ಅಂದರೆ ಈ ಮೆಣಸಿನ್ಕಾಯಿ ಗಿಡಗಳು ಎಷ್ಟು ನನಗಿಂತ ಹೈಟ್ ಇದ್ದಾವೆ. ಅಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಮೆಣಸಿನ್ಕಾಯಿ. ಆ್ಯಂಡ್ ಹಾಗೆಯೇ ತೋರಿಸ್ತೀನಿ ಬನ್ನಿ. ಈ ಕಡೆ ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ. ಈ ಕಡೆ ಫುಲ್ಲು ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ. ಆ್ಯಂಡ್ ಈಗ ಎಲ್ಲನೂ ಮೊಳಕೆ ಬಂದಿದೆ. ಎಲ್ಲ ಕೊತ್ತಂಬರಿ ಸೊಪ್ಪಿನ ಮೊಳಕೆ ನೋಡಿ. 2 ಬೆಳೆ ತೆಗ್ದಿದ್ದಾರೆ ಕೊತ್ತಂಬರಿ ಸೊಪ್ಪು. ಏನು ಚೆನ್ನಾಗಿದೆ ನೋಡಿ ತೋಟ. ಅಪ್ಪ ನೀಟಾಗಿ ಇಟ್ಕೊಳ್ತಾರೆ ತೋಟ ನೋಡಿ. ಎಲ್ಲಾದರೂ ಒಂಚೂರು ಕಳೆ ಆ್ಯಂಡ್ ಡೈಲಿ ಬರ್ತಾ ಇರುತ್ತೆ ಕಳೆ. ಅಪ್ಪ ಅದನ್ನು ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊತಾರೆ. ಆ ಕಡೆ ಗಾನ್ವಿನು ಅಮಿತು ಈಜು ಹೊಡಿತಾ ಇದ್ದಾರೆ. ನೀರು ಚೆನ್ನಾಗಿದೆ ಆ ತೊಟ್ಟಿನಲ್ಲಿ. ಈಜು ಹೊಡಿತಾ ಇದ್ದಾರೆ. ಅದೇ ನುಗ್ಗೆಕಾಯಿ ಸೊಪ್ಪಿನ ಮರ ಅಲ್ಲೇ ಈಗ ಕಿತ್ಕೊಂಬಂದ್ವಿ. ಆ್ಯಂಡ್ ಎಲ್ಲ ಆಚೆ ಮಾತಾಡ್ಕೊಂಡು ಕೂತಿದ್ದಾರೆ. ನಾನ್ ವೆಜ್ ಮಾಡಿದ್ವಿ. ಎಲ್ಲ ತಿಂದ್ಬಿಟ್ಟು ನೋಡಿ ಹಲಸಿನ ಹಣ್ಣಿನ ಗಿಡ ಇದೇನೇನೆ. ಆ್ಯಂಡ್ ತಿಂದ್ಬಿಟ್ಟು ಸೀದಾ ಮನೆ ಕಡೆಗೆ ಬಂದ್ವಿ. ಆ್ಯಂಡ್ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದ.